ನನ್ನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್ ಖದೀಸ್. ನನ್ನ ಊರು ಸುನ್ನಂಗಲ, ತೌಡುವಲಿ, ಮಂಜೇಶ್ವರ. ಈಗ ನೀವು ಪಿ ಯು ಸಿ ಎಕ್ಸಾಮಲ್ಲಿ 595 ಮಾರ್ಕ್ ಬಂದಿದೆ, ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಇದೆ. ಪೇರೆಂಟ್ಸ್ ಎಲ್ಲ ಖುಷಿಯಾಗಿದ್ದಾರೆ. ಅದೆಲ್ಲ ನಮಗೆ ಬೇಕಾದದ್ದು. ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಥರ ಮಾರ್ಕ್ಸ್ ಬರ್ಬೋದು ಅಂತ? ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಐ ಥಿಂಕ್ ಟೀಚರ್ಸ್ಗೆ ಅದು ಸರ್ಪ್ರೈಸ್ ಆಗಿತ್ತು. ಕಲಿಕೆ ಎಲ್ಲ ಹೇಗಿತ್ತು? ಕಲಿಕೆ ಅಂದರೆ ಪ್ರತ್ಯೇಕವಾಗಿ ಏನೂ ಇಲ್ಲ. ಕ್ಲಾಸಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ 8 ಗಂಟೆ ಇರ್ತೇವಲ್ಲ, ಹಾಗಾದರೆ ಕಲಿದದ್ದು. ಮತ್ತು ಎಕ್ಸಾಮ್ನಾಗ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ದೇನೆ. ಫೈನಲ್ ಎಕ್ಸಾಮ್ಗೆ ತುಂಬ ಕಷ್ಟಪಟ್ಟಿದ್ದೇನೆ. CA ನನ್ನ ಡ್ರೀಮು. ಕೋಚಿಂಗ್ ತೆಗಿತಾ ಇದ್ದೇನೆ ಫೌಂಡೇಶನಲ್ಲಿ. ಇನ್ಶಾಲ್ಲ ಮೇ ಅಟೆಂಪ್ಟ್ ಮಾಡ್ತಾನೆ. ತಾಯಿ ಇದ್ದಾರೆ, ತಂದೆ ಗಲ್ಫಲ್ಲಿದ್ದಾರೆ. ಅವರು ತುಂಬ ಖುಷಿಯಾದರು. ಒಳ್ಳೆಯ ಟೀಚರ್ಸ್, ಒಳ್ಳೆಯ ಫ್ಯಾಕಲ್ಟೀಸ್, ಒಳ್ಳೆಯ ಫೆಸಿಲಿಟೀಸ್ ಎಲ್ಲ ಇದೆ. ತುಂಬ ಒಳ್ಳೆಯ ಎನ್ವೈರ್ಮೆಂಟ್, ಕಲೀಲಿಕ್ಕೆಲ್ಲ ಒಳ್ಳೆಯದು. ಏನು ನಿಮಗೆ ಫ್ರೀಡಮ್ ತರ್ತಾರೆ, ಏನೂ ಇಲ್ಲ. ನಿಮಗೆ ಬೇಕಾದ ರೀತಿಯಲ್ಲಿ ಕಲೀಲಿಕ್ಕೆ ಎಲ್ಲ ಅನುಮತಿ ಇದೆ. ಬೇಕಾದರೆ ಸ್ಟಡಿಗೆ ಬೇಕಾದರೆ ಇಲ್ಲಿ ಬರ್ಬೋದು. ಡೌಟ್ ಇದ್ದರೆ ಕಾಲ್ ಮಾಡಿ ಕೇಳ್ಬೋದು. ಒಳ್ಳೆಯ ಟೀಚರ್ಸ್, ತುಂಬ ಸಪೋರ್ಟ್ ಇದ್ದಾರೆ. ಟೀಚರ್ಸು, ಪೇರೆಂಟ್ಸು, ಪ್ರಿನ್ಸಿಪಲ್ ಸರ್ ಎಲ್ಲರೂ, ಡೀನ್ ಸರ್ ಎಲ್ಲರೂ ಮೋಟಿವೇಶನ್ ತರ್ತಾಯಿದ್ರು. ಸಿನಾನ್ ಸರ್ ಎಲ್ಲ. ನನ್ನ ಹೆಸರು ಮೊಹಮ್ಮದ್ ನೂರುಲ್ಲಾ ಅಂತ. ನಾನು ಎನಕೋಯ PU ಕಾಲೇಜ್ನಲ್ಲಿ ಸೆಕೆಂಡ್ PU ಅಲ್ಲಿ 98.6 ಅಂಕ ಪಡೆದಿದ್ದೇನೆ. ನನಗೆ ತುಂಬ ಖುಷಿ ಇದೆ. ನಾನು ಎಕ್ಸ್ಪೆಕ್ಟೇಷನ್ ಇತ್ತು, ನನಗೆ 595+ ಅಂತಲೇ ಇತ್ತು. ಆದರೆ ಪರವಾಗಿಲ್ಲ, 592 ಸಿಕ್ಕಿದೆ, ಸ್ಟೇಟ್ ರ್ಯಾಂಕ್ ಸಿಕ್ಕಿದೆ. ಅದೊಂದು ಖುಷಿ ಇದೆ ನನಗೆ. ಸ್ಟಡಿ ಅಂದರೆ ನನಗೆ ಪೇರೆಂಟ್ಸ್ ಕಡೆಯಿಂದ ಮತ್ತು ಎನಕೋಯ ಇನ್ಸ್ಟಿಟ್ಯೂಷನ್ ಕಡೆಯಿಂದ ತುಂಬ ಸಪೋರ್ಟ್ ಇತ್ತು. ಮತ್ತು ಇವರು ಮ್ಯಾನೇಜ್ಮೆಂಟ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ನನ್ನ ಕಲಿಕೆಯಲ್ಲಿ ತುಂಬ ಅಚೀವ್ ಮಾಡಲಿಕ್ಕೆ ನನಗೆ ಆಗಿದೆ. ಮನೆಯವರು ಅದೇ, ಅಮ್ಮ ತುಂಬ ಖುಷಿಯಲ್ಲಿದ್ದಾರೆ. ಮತ್ತು ನನ್ನ ತಂದೆಯವರು ರೀಸೆಂಟಾಗಿ ತೀರೋದರು, ಅದೊಂದು ದುಃಖದಲ್ಲಿದ್ದೆ ನಾನು. ಮತ್ತು ಪರವಾಗಿಲ್ಲ, ಸ್ಕೋರ್ ಮಾಡಿದ್ದೇನೆ. ನಾನು ಮುಂದೆ CA ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಈಗ ಕರೆಂಟ್ಲಿ ನಾನು CA ಪರ್ಸ್ಯೂ ಮಾಡ್ತಾ ಇದ್ದೇನೆ. ಎನಕೋಯದಲ್ಲಿ ಫೌಂಡೇಶನ್ ಆಗ್ತಾಯಿದೆ. ನಾನು ಬರುವ ಮೇಯಲ್ಲಿ ಫೌಂಡೇಶನ್ ಕ್ಲಿಯರ್ ಮಾಡ್ತೀನಿ ಅಂತ ಹೋಪ್ನಲ್ಲಿದ್ದೇನೆ. ನೆಕ್ಸ್ಟ್ ಇಂಟರ್ಮೀಡಿಯೇಟಿಗೆ ಪ್ರಿಪೇರ್ ಆಗಬೇಕು. ಮೊಹಮ್ಮದ್ ಇತ್ಶಾಮ್ ಅಂತ. ನಮಗೆ 591 ಸ್ಟೇಟ್ 8th ರ್ಯಾಂಕ್ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಂದರೆ 95% ಪ್ಲಸ್ ಆಗಿತ್ತು. 98 ಬಂದಿದೆ. ಖುಷಿಯಾಗಿದೆ, ಮನೆಯಲ್ಲೆಲ್ಲ ಖುಷಿಯಾಗಿದೆ. ಮುಂದೆ ACCA ಮಾಡಬೇಕಂತ ಇದ್ದೇನೆ. ACCA ಕಾಲೇಜಲ್ಲಿ ಅಂದರೆ ನಮ್ಮ ಟೀಚರ್ಸ್ ಎಲ್ಲ ತುಂಬ ಫ್ರೆಂಡ್ ಇದ್ದರು. ಹಾಗೆ ನಮಗೆ ಕಲೀಲಿಕ್ಕೆಲ್ಲ, ನಮಗೆ ಡೌಟ್ ಕೇಳಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿರಲಿಲ್ಲ. ಅವ್ರು ನಮ್ಮೊಟ್ಟಿಗೆ ಫ್ರೆಂಡ್ಲಿ ಇದ್ದರು, ನಾವು ಸಹ ಹಾಗೆ ಇದ್ವಿ. ಅವರದ್ದು ಒಳ್ಳೆ ಸಪೋರ್ಟ್ ಉಂಟು. ಮತ್ತು ಮ್ಯಾನೇಜ್ಮೆಂಟದ್ದು ಸಹ ಒಳ್ಳೆ ಸಪೋರ್ಟ್ ಇತ್ತು. ಮತ್ತು ಪೇರೆಂಟ್ಸ್ ಮನೆಯಲ್ಲಿ ಎಲ್ಲರಿಗೆ ಸಪೋರ್ಟ್ ಮಾಡ್ತಾರಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.